ಇಂದು ಮುಧೋಳ ನಗರದಲ್ಲಿಯೇ ಕೆಬಿ ಖಾಸಗೀಕರಣವನ್ನು ಖಂಡಿಸಿ ರೈತರು ಇಂದು ಬೈಕ್ ರ್ಯಾಲಿಯನ್ನು ಮಾಡಿದರು. ಅದರಲ್ಲಿ ಪ್ರಮುಖವಾಗಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಮತ್ತು ಕೆಬಿಯವರಿಗೆ ಬೈಕ್ ರ್ಯಾಲಿಯನ್ನು ಮಾಡಿದರು. ಸಾಕಷ್ಟು ರೈತರು ಇದರಲ್ಲಿ ಭಾಗಿಯಾಗಿದ್ದರು. ಈ ಖಾಸಗೀಕರಣ ಏಕೆ ಬೇಡ ಅಂತಿದ್ದಾರೆ ರೈತರನ್ನ, ಅವರನ್ನೇ ಕೇಳೋಣ. ಸರ್, ಮೊದಲೇದಾಗಿ ಈ ಖಾಸಗೀಕರಣ ಏಕೆ ಬೇಡ ಅಂತಿದ್ದಾರೆ? ಖಾಸಗೀಕರಣ ಯಾಕೆ ಬೇಡ ಅಂತೀವಿ ನಾವು ರೈತರು ಗ್ರಾಹಕರು ಅಂದರೆ ಅದರಲ್ಲಿ ಮೋಸ ಐತಿ. ಅಂದರೆ ಅದು ಖಾಸಗಿ ಕಂಪ್ನಿಯಾಗ ತೊಗೊಂಡ್ರೆ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಬೇಕಾದಷ್ಟು ಚಾರ್ಜ್ ಮಾಡ್ತಾನೆ. ರೈತಕ್ಕೆ ಉಳ್ಳಂಗಿಲ್ಲ, ರೈತಕ್ಕೆ ಬದುಕಂಗಿಲ್ಲ, ಗ್ರಾಹಕರಿಗಂತೂ ಭಾರಿ ಹೊರೆ ಆಕತಿ. ಇದು ಭಾರಿ ಮೋಸ ಆಕತಿ. ಇದನ್ನು ಸರ್ಕಾರ ಗಮನದಲ್ಲಿಟ್ಕೊಂಡು ಈಗಾಗಲೇ ಹಿಂದೊಮ್ಮೆ SM ಕೃಷ್ಣ ಸರ್ಕಾರ ಇದ್ದಾಗ ಇದನ್ನು ಆಗಿತ್ತು, ಆಗ ವಾಪಸ್ ಹತ್ತಿ ಪಡೆದಿದ್ರು. ಈಗ ಇದ್ದಕ್ಕಿದ್ದಂಗೆ ಮತ್ತು ಜೀವಂತ ಮಾಡಾಕತ್ತಾರ. ಇದು DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಅದಾರ. ಇದನ್ನು ಕೈ ತಗೊಳ್ಳೋದು ತಪ್ಪು. ಇದನ್ನು ಏನು ಖಾಸಗೀಕರಣ ಮಾಡ್ತೀವತ್ತಲ್ಲ ಅದನ್ನು ವಾಪಸ್ ಹತ್ತಿ ಪಡಿಬೇಕಂತೇಳಿ ಇವತ್ತು ನಾವು ಪ್ರತಿಭಟನೆ ಮಾಡಿವಿ. ಸರಿ, ಸಾಕಷ್ಟು ರೈತರೆಲ್ಲ ಪಂಪ್ ಸೆಟ್ಟಿಂದ ನೀರನ್ನು ಹಾಸಿದ್ರು. ಈಗ ಅದಕ್ಕೆ ಬಿಲ್ ಎಲ್ಲ ಬರ್ತಿದ್ದಿಲ್ಲ. ಈ ಖಾಸಗೀಕರಣ ಅದಕ್ಕೆ ಬಿಲ್ ಕೊಡುವಂಥ ಚಾನ್ಸಸ್ ಭಾಳ ಇರುತ್ತೆ. ಹೀಗಾಗಿ ರೈತರಿಗೆಲ್ಲ ತುಂಬ ಹೊರೆ ಆಗುತ್ತೆ ಸರ್ ಇದರಿಂದಾಗಿ. ಈಗ ನೋಡ್ರಿ, ನಾವು ಇಲ್ಲಿವರೆಗೆ ಫ್ರೀ ಕರೆಂಟ್ ಉಪಯೋಗ ಮಾಡಿದ್ದೀವಿ. ನಾವು ಫ್ರೀ ಕರೆಂಟ್ ಉಪಯೋಗ ಮಾಡಿ ಒಕ್ಕಲ್ತನ ಮಾಡಿದಾಗ ನಮ್ಮದು ಒಕ್ಕಲ್ತನ ಲಾಸ್ನಾಗ ಐತಿ. ಇನ್ನು ಇವ್ರು ಖಾಸಗೀಕರಣ ಮಾಡಿದ ನಂತರ ಈ ಟಾಟಾ ಕಂಪ್ನಿ ಅವ ಬಂದಂದ್ರೆ ಅವ ಮೀಟ್ರ್ ಕುಂಡ್ರಿಸ್ತಾನೆ. ಆ ಮೀಟ್ರ್ ಎಂಥದ್ದು ಇರ್ತೈತಿ ಅಂತಂದ್ರೆ, ಈಗ ನಾವು ಮೊಬೈಲ್ಗೆ ಹೆಂಗೆ ರೀಚಾರ್ಜ್ ಮಾಡ್ತೀವಲ್ಲ ಹಂಗೆ ಆ ಮೀಟ್ರಕ್ಕೆ ದುಡ್ಡು ತುಂಬಿದಾಗ ಮಾತ್ರ ನಮ್ಮ ಮೋಟ್ರ್ ನಡಿತಾವೆ. ಆ ರೀತಿ ದುಡ್ಡು ತುಂಬಿ ನಾವು ಒಕ್ಕಲ್ತನ ಮಾಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಫ್ರೀ ಕರೆಂಟ್ದೊಳಗೆ ನಾವು ಲಾಸ್ನಾಗದೀವಿ ಒಕ್ಕಲ್ತನದೊಳಗೆ. ಇನ್ನು ಅದನ್ನು ದುಡ್ಡು ತುಂಬಿ ಒಕ್ಕಲ್ತನ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಇದನ್ನು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ. ಸರ್, ಈಗ ಸರ್ಕಾರ ಇದನ್ನು ಒಂದು ವೇಳೆಗೆ ಏನಾರ ಬಿಡಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಏನು ಸರ್ ನಿಮ್ದೆಲ್ಲ? ಸರ್ಕಾರ ಇದನ್ನು ಕೈ ಬಿಡಲಿಲ್ಲ ಅಂತಂದ್ರೆ, ಅವರ ಖಾಸಗೀಕರಣ ಮಾಡಿದ್ರು ಅಂತಂದ್ರೆ, ಟಾಟಾದವ ಅದನ್ನು ಹಿಡಿದ ಫೀಲ್ಡಿಗೆ ಬಂದತ್ತಂದ್ರೆ ನಾವು ಇಲ್ಲಿ ಅವನ್ನ ಬರ್ಕೊಡೋದಿಲ್ಲ. ನಾವು ಈಗ ಯಾವ ರೀತಿ ಕರೆಂಟ್ ಉಪಯೋಗ ಮಾಡ್ತೀವಲ್ಲ ಅದೇ ರೀತಿನ ಉಪಯೋಗ ಮಾಡ್ತೀವಿ. ಹುಕ್ ಹಾಕಿ ಹೊಡಿತೀವಿ. ಅವು ಮೀಟ್ರ್ ಕುಂಡ್ಸಾಕೆ ಬಂದ್ರೆ ಮೀಟ್ರ್ ಕುಂಡಿಸ್ಕೊಡೋದಿಲ್ಲ. ಅವು ಯಾವ ಕೆಲಸ ಮಾಡೋಕೆ ಬಂದರೂ ಅದನ್ನು ಕೆಲಸ ಮಾಡಿಕೊಡೋದಿಲ್ಲ. ನಾವೆಲ್ಲರೂ ಒಕ್ಕಟ್ಟಾಗಿ ಅದನ್ನು ವಿರೋಧ ಮಾಡಿ ನಾವು ಮೊದಲಿನ ಹಂಗೆ ಕರೆಂಟ್ ಉಪಯೋಗ ಮಾಡ್ತೀವಿ. ಸರ್, ಈಗ ರೂಪುರೇಷೆಗಳ ಈ ಹೋರಾಟದೆಲ್ಲ ಮತ್ತೆ ಯಾವ ಥರ ಪಡೆದಾವೆ ಸರ್? ಈಗ ಇದು ಕೆಬಿದಾಗಿರ್ಬೋದು ಸರ್. ಈಗ ಮುಂದಿನ ತೀರ್ಮಾನಗಳನ್ನೆಲ್ಲ ರೈತರೆಲ್ಲ ಏನೆಲ್ಲ ಮೀಟಿಂಗ್ ಮಾಡಿದೆ ಸರ್ ನೀವು? ಈಗ ಎಲ್ಲ ಕಡೆ ರೈತರ ಮೀಟಿಂಗ್ ಏನಾಗತ್ತೆ ಅಂದ್ರೆ, ರಾಜ್ಯದ ರೈತರ ಪರಿಸ್ಥಿತಿಯನ್ನು ಭಾಳ ಹದಗೆಟ್ಟು ಬಿಟ್ಟೈತಿ. ಯಾಕಂದರೆ ಬೆಳೆದಂಥ ಬೆಳೆಗಳಿಗೆ ರೇಟ್ ಇಲ್ಲ, ಅಲ್ಲಿ ಕೊರತೆ ಭಾಳಷ್ಟು ಲಾಸ್ ಆಗಿಬಿಡ್ತು. ಆಮೇಲೆ ಈಗ ಮಳೆ ತೆಪ್ಪಿಡ್ತು, ಮುಂಗಾರಿ ಹಂಗೆ ಹೋಗಿಬಿಡ್ತು ನಮ್ಮದು. ಹಿಂಗೆ ಕಬ್ಬಿನ ಬಿಲ್ ಸರಿಯಾಗಿ ಬಂದಿಲ್ಲ. ಇದೆಲ್ಲವೂ ಸರ್ಕಾರಗಳಿಗೆ ಗೊತ್ತಿರಬೇಕಾಗಿತ್ತು. ಇದು ಇಂಥದ್ದೆಲ್ಲ ಗೊತ್ತಿದ್ರೂ ಕೂಡ ಆ ಖಾಸಗೀಕರಣ ಮಾಡುವಂಥದ್ದು ಬೆಲೆ ಬಗ್ಗೆ ಗೊತ್ತಿಲ್ಲ. ರೈತರು ಸಾವಿನ ಬಗ್ಗೆ ಭಾಳಷ್ಟು ಸಮಸ್ಯೆ ಆಗೈತಿ. ಸಾಲದ ಸುಳಿನೊಳಗೆ ರೈತ ಒದ್ದಾಡಕತ್ತಾನಂದ್ರು ಇಂಥ ಕಾನೂನುಗಳು ಜಾರಿ ತರಾಕತ್ತಾರ. ನಾವು ಈಗಾಗಲೇ ರೈತರು ಒಂದು ತೀರ್ಮಾನಕ್ಕೆ ಬಂದೀವಿ. ನಾವೇನು ನಮ್ಮ ಹಕ್ಕು ನಮ್ಮ ಬದುಕು ಅನ್ನುವಂಥದ್ದು ಒಂದು ತೀರ್ಮಾನಕ್ಕೆ ಬಂದೀವಿ. ದೇಶದ ಮಾಲೀಕರು ಅನ್ನುವಂಥದ್ದು ಪಕ್ಕ ನಾವು ತೋರಿಸ್ಕೊಡ್ತೀವಿ, ಇನ್ನೂ ತೋರಿಸ್ಕೊಡ್ತೀವಿ. ಆಮೇಲೆ ಇದು ಭಾಳ ಉಗ್ರ ರೂಪ ಹೋರಾಟ ಆಕತಿ ಮತ್ತು ಜೈಲ್ವರೆಗೂ ಕಾರ್ಯಕ್ರಮವೂ ಆಕತಿ. ಇದು ಗೊತ್ತಿಲ್ಲ ಸರ್ಕಾರಕ್ಕೆ. ನೀವೆಲ್ಲ ಅಕಸ್ಮಾತ್ ಸರ್ಕಾರ ಇದನ್ನು ಕೈಗೆ ತೊಗೊಂಡ್ರೆ ನಾವು ರೈತರೆಲ್ಲ ರಾಜ್ಯದೊಳಗಡೆ ಈ ಸರ್ಕಾರವನ್ನು ಹಳ್ಳಿ ಒಳಗೆ ಬರಾಕು ಕೊಡೋದಿಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀವಿ. ಇದಿಷ್ಟು ಈ ರೈತರ ಮಾತಾಗಿತ್ತು. ಒಟ್ಟಾರೆಯಾಗಿ ಖಾಸಗೀಕರಣ ಬೇಡ, ನಮಗೆ ಈಗ ಹೇಗಿದೆ ಹಾಗೇ ಇರಲಿ ಅಂತ ಹೇಳುವಂಥ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಕೋಷ್ಟಿ, ರನ್ TV ನ್ಯೂಸ್ ಮುಧೋಳ. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದೆ ಸಾಯಿ ಚೇತನ ಶಾಲೆ ಕಸಬಾ ಜಂಬಗಿ. ನರ್ಸರಿಯಿಂದ 5ನೇ ತರಗತಿ ತನಕ ಇರುವ ನಮ್ಮ ಶಾಲೆಯಲ್ಲಿ ನುರಿತ ಬೋಧಕರು, ಸ್ಮಾರ್ಟ್ ಕ್ಲಾಸ್, ವಿಶಾಲವಾದ ಆಟದ ಮೈದಾನ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ತರಗತಿ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ, ಶಾಲಾ ವಾಹನ, ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡುತ್ತೇವೆ. ವಸತಿ ಶಾಲೆಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ಕೋಚಿಂಗ್, ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತು ನೀಡುತ್ತೇವೆ. ವಾರದಲ್ಲಿ 3 ದಿನ ಆಸಕ್ತ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ನಡೆಸಲಾಗುತ್ತೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ ಸಾಯಿ ಚೇತನ ಶಾಲೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ಶೀಘ್ರವೇ ಭೇಟಿ ನೀಡಿ. ರನ್ TV ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.